ప్లీజ్ సబ్స్క్రైబ్ చేయండి, లైక్ చేయండి, షేర్ చేయండి. ప్లీజ్ సబ్స్క్రైబ్ చేయండి. ರಾಜ ನಿನ್ನನ್ನು ಹಂದಿಸಿ ಬಂಧಿಸಿ ಭೈರವನ ದುರಾತ್ಮಕನು ನೋಡು ರಾಜ. ಅಹೋ ರಾಜ, ಇರಲ್ಲ ಇವನ ಸ್ವಲ್ಪ ಹೊತ್ತಿಗೆ ಇವನನ್ನ ಏನ ಮಾಡುವಿನ ನೋಡು ಮಂತ್ರಿ. ಸರ್ವಕಾಲಕ್ಕೆ ನೀನೇ ಸ್ವತಂತ್ರಿ ರಾಜ. ನನಗಿಲ್ಲ ರೊಕ್ಕ. ನಲೆದು ಹಾರಾಡುವ ನಿನಗೆ ಸುಖವಾಗಲೇ ಮೇಲೆ ಕೇಳಮ್ಮ ಅಣ್ಣಯ್ಯ. ಅಯ್ಯೇ ಭಾನುಮತಿ, ಗಂಧರ್ವಪತಿ ಅಯ್ಯೇ ಭಾನುಮತಿ, ಎನ್ನ ಪತಿಗೆ ಅಂಥ ಅಪರಾಧವನ್ನು ಮಾಡಿದರೆ ಹೌದು ಭಾನುಮತಿ, ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ನಿನಗೆ ವಂದನೆ ಚಿತ್ರಸೇನನೇ, ಎನ್ನ ಪತಿಯ ಸಂಪದೆಯೇನೋ ತಿಳಿಸು ಬೇಗನೆ, ತಿಳಿಸು ಬೇಗನೆ ನನಗೆ ಚಿತ್ರಸೇನನೇ. ನಿನಗೆ ವಂದನೆ ಚಿತ್ರಸೇನನೇ.
ಭಾನುಮತಿ ಇಂಥ ಅಪರಾಧಿಗಳು ಎನ್ನ ಪ್ರಾಣ ಕಾಂತನು ಅಂತಹ ಅಪರಾಧವನ್ನು ಮಾಡಿದನೆ. ಕಾಂತನ ಮಾಡಿದ ಅಪರಾಧವನ್ನು ಮನ್ನಿಸಿ ಎಂದು ನಿನಗೆ ಸ್ಥಿರವಾಗಿ ಬೇಡಿಕೊಳ್ಳುವನು ಗಂಧರ್ವರಾಯ ಮುಗಿಯುವಿನ ಕೈಯ. ಐಶೇ ಬಂಡ ಕವರವನ ಪತಿಯಳಾದ ಭಾನುಮತಿ ಗಂಧರ್ವಪತಿ ಇವನ ಮಾಡಿದ ನೆನದಿಯನ್ನು ನೆನೆಸಿಕೊಂಡರೆ ಎನ್ನ ಹೊಟ್ಟೆಯಳ ಸಿಟ್ಟಿ ಎಂಬುವುದ ಬಗ್ಗಂದು ಹುರಿಯಂದು ಬ್ರಹ್ಮಾಂಡಕ್ಕೆ ಮುಗಿಸಿಕೊಳ್ಳುವುದು. ಐಶೇ ಭಾನುಮತಿ ಗಂಧರ್ವಪತಿ ನಮ್ಮ ತೆರಳತೆಗಳಲ್ಲಿರುವ ಹೂಗಳ ಮರದು ಹಾಸಿಗೆ ಎಂಬ ಮಾಡಿ ಮಲಗಿದನಂತೆ ಭಾನುಮತಿ. ಇವನ ಸಹಾವ ತೈಲವ ಎಷ್ಟೆಂದು ಹೇಳಲ್ಲ. ಇವನ ಗೊತ್ತು ನಿನಗೆ ಅದಕ್ಕೆ ಬೇಕಮ್ಮ ಮಗಳೇ, ಮಾಡಬೇಡ ಎಂದೊಳಗೆ ಮಗಳೇ. ದೇವತರು ಅಣ್ಣಯ್ಯ, ಐಶೇ ಭಾನುಮತಿ ದೇವರ ನೀವು ಮಾನವರು ನಾವು. ಆ ಮಾತು ನಿನ್ನ ಗಂಡನಿಗೆ ಏತಕ್ಕೆ ತಿಳಿಯಬಾರದ ಭಾನುಮತಿ? ಗಂಧರ್ವಪತಿ ಐಶೇ ಭಾನುಮತಿ ನಿಮ್ಮ ಕೈಯೊಳಗೆ ನಾವು ಎಳ್ಳಷ್ಟಾದ್ರೂ ಏನಾಗಬಹುದು ಎಣ್ಣೆಯ. ಪತಿಯ ಮಾಡಿದ ಅಪರಾಧವನ್ನು ಮನ್ನಿಸು. ಎನ್ನ ಮುಖವನ್ನು ನೋಡು, ಎನ್ನ ಪತಿಯ ಸೆರೆಯನ್ನು ಬಿಡು ಅಣ್ಣ, ಬರುವುದು ನಿನಗೆ ಪುಣ್ಯ. ಐಶೇ ಕೆಟ್ಟ ಕುರುಕನ ಸತಿಯಳಾದ ಭಾನುಮತಿ ಗಂಧರ್ವಪತಿ ಇವನ ಆಸೆಯನ್ನು ಬಿಟ್ಟು ಬಿಡು. ಐಶೇ ಭಾನುಮತಿ ಇವನ ಎಣಕ್ಕೆ ಕೊಲ್ಲೊಂದ ಬಡಿಗಿಂತ ನನ್ನ ಮಂದಿರಕ್ಕೆ ಸುಮ್ಮನೆ ಹೋಗಮ್ಮ ಭಾನುಮತಿ. ಅರ್ಜುನ ಧರ್ಮಜ ಬರುವಾಗ ಅಣ್ಣಯ್ಯ ಹೇಳುವೆನು ಕೇಳು. ಈಗ ಕೊಟ್ಟ ಶಿಕ್ಷೆಯು ಸಾಕು, ಇಂಥ ಶಿಕ್ಷೆಯ ಕೊಡಲೇ. ಅರ್ಜುನ ಧರ್ಮಜ ಬರುವಾಗ ಈಗ ಕೊಟ್ಟ ಶಿಕ್ಷೆಯು ಸಾಕು, ಇಂಥ ಶಿಕ್ಷೆಯ ಕೊಡಲೇ. ಪಾವನಿಸು ಶಿವವಾಗಿ ಬೇಡುವೆನುರಾ, ನಿನಗೆ ಇಂದ್ರಸೇನನೇ, ನಿನಗೆ ಮಂದಲೇ ಅಣ್ಣಯ್ಯ, ಐಶೇ ಭಾನುಮತಿ ಎನ್ನ ಪ್ರಾಣ ಕಾಂತನಿಗೆ ಈಗ ಕೊಟ್ಟ ಶಿಕ್ಷೆಯೇ ಸಾಕಷ್ಟಾಗಿರುವುದು. ಧರ್ಮರಾಯ ಭೀಮ ಕಾಂತನಿಗೆ ಶಿಕ್ಷೆಯನ್ನು ಕೊಡಬೇಡ, ಕಷ್ಟವನ್ನು ಪಡಿಸಬೇಡ. ಭೀಮ ಅರ್ಜುನ ಧರ್ಮರಾಯ ಕಾಂತನನ್ನ ಬಿಟ್ಟು ಬಿಡಿ ಎಂದು ಬೇಡಿಕೊಳ್ಳುವಿನ ಅಣ್ಣ, ಬರುವುದೇ ಪುಣ್ಯ. ಐಶೇ ಮಾನಿನ ಮನೆಯಲಾದ ಭಾನುಮತಿ ಗಂಧರ್ವಪತಿ ನಿನ್ನ ಗಂಡನಿಗೆ ಶಿಕ್ಷೆಯನ್ನು ಕೊಡುವುದಕ್ಕೆ ಸಾಕಂದು ಹೇಳಿದೆಯಲ್ಲ, ನಾನೇನು ಜಗತ್ಕರ್ತನೇ ಹೇಗೆ? ಐಶೇ ಭಾನುಮತಿ ಅಣ್ಣಯ್ಯ ಇವನ ಮಾಡಿದ ನೆನಪಿಯನ್ನು ನೆನೆಸಿಕೊಂಡರೆ ಇವನ ಕುಮ್ಮನ ಅರಮಂದಿರಕ್ಕೆ ಹೋಗಮ್ಮ ಮಗಳೇ, ಮಾಡಬೇಡ ಎಂದೊಡನೆ ಮಗಳೇ. ಅಪ್ಪ ಸಾರಥಿ, ಜನನಿ ಈ ಗಂಧರ್ವಪತಿಯಲ್ಲಿ ಎಷ್ಟು ಬೇಡಿಕೊಂಡರು ಅಂತ ಕರುಣೆಯು ದಯ ಮಾಡಲಿಲ್ಲ. ಈ ಅರಣ್ಯದಲ್ಲಿ ನಮ್ಮ ಕಷ್ಟ ಕೇಳುವರು ಯಾರೂ ಇಲ್ಲ. ಪಾಂಡವರ ಬಳಿಗೆ ಹೋಗೋಣ, ಕಷ್ಟವನ್ನು ಹೇಳಿಕೊಳ್ಳೋಣ, ಪತಿಯ ಸೆರೆಯನ್ನೇ ಬಿಡಿಸೋಣ. ಕನ್ಯೆ ಸಾರಥಿ, ಹೋಗೋಣ ಜಾಗೃತಿ. ಭೀಮ ಅರ್ಜುನ ಧರ್ಮಜ ಎನ್ನ ಮಾತು ಮೀರಬೇಡ, ನಿನ್ನ ನುಡಿಯ ನುಡಿಯಬೇಡ.
ಕಷ್ಟವು ಏನೆಂದು ಹೇಳಬೇಕು ಭಾವ? ಅದು ಏನು ಹೇಳಮ್ಮ ನನ್ನ ಕಷ್ಟವನ್ನು ಪರಿಹರಿಸುವಿಯ ಭಾವ? ನನ್ನ ಕೈಲಿ ಆಗದಿದ್ರೆ ಪರಿಹರಿಸಿಕೊಡುವುದಮ್ಮ ಭಾನುಮತಿ. ಹೇಳುವೆನು ಕೇಳು, ಹೇಳುವೆನು ಕೇಳು. ಚೆನ್ನಾಗಿ ಹೇಳಮ್ಮ ಭಾನುಮತಿ. ಸತ್ಯವಂತನೆ ಓ ಧರ್ಮರಾಯ, ಆಲಿಸು ವಾಣುನೆಯ ಮೊರೆಯ ಪಡುತನಯ, ಕೇಳ ವಿಷಯ ಸರ್ವಕಾರ್ಯ ಶಾಂತಿ ಪ್ರಿಯ. ಸತ್ಯವಂತನೆ ಓ ಧರ್ಮರಾಯ, ಆಲಿಸು ವಾಣುನೆಯ ಮೊರೆಯ. ಭಾವ ಭಾನುಮತಿ ಚೆನ್ನಾಗಿ ಹೇಳಮ್ಮ. ಸತ್ಯವಂತನೆ ಓ ಧರ್ಮರಾಯ, ಆಲಿಸು ವಾಣುನೆಯ ಮೊರೆಯ. ಭಾವ ಧರ್ಮಜ, ಅಮ್ಮ ಭಾನುಮತಿ. ಎನ್ನ ಕಷ್ಟವು ನೀನೇ ಪರಿಹರಿಸಬೇಕೆಂದು ನಿನ್ನ ಬಳಿಗೆ ನಾನು ಬಂದಿರುವೆನು. ಹ ಭಾವ ಭಾನುಮತಿ. ಗಂಧರ್ವ ನಾಯಕನು ಪತಿಯನ್ನು ಬಂಧಿಸಿರುವನು, ಪತಿಯ ಸೆರೆಯನ್ನು ಬಿಡಿಸು, ಎನ್ನ ಕಷ್ಟವನ್ನು ಪರಿಹರಿಸು ಭಾವ. ದಿವ್ಯ ಪ್ರಭಾವ. ಅಮ್ಮ ಭಾನುಮತಿ ಹೇಳುವುದು ಚೆನ್ನಾಗಿ ಚೆನ್ನಾಗಿ ಹೇಳು ಭಾವ. ಗುರುಪನ ಶಕ್ತಿ ಭಾನುಮತಿ, ನೀನು ನಮ್ಮನು ಏತಕ್ಕೆ ಕಾಡದೆ. ಭಾವ ಧರ್ಮಜ, ಚೆನ್ನಾಗಿ ಹೇಳಮ್ಮ. ಚೆನ್ನಾಗಿ ಹೇಳು. ಗುರುಪನ ಶಕ್ತಿ ಭಾನುಮತಿ, ನೀನು ನಮ್ಮನು ಏತಕ್ಕೆ ಕಾಡದೆ. ಕಣದ್ರೋಣರು ವಿಶ್ವಸಲ್ಲರು, ಕಣದ್ರೋಣರು ವಿಶ್ವಸಲ್ಲರು, ಅವರೆಲ್ಲರೂ ಮುಂದೆ ಹೋದರು. ಗುರುಪನ ಶಕ್ತಿ ಭಾನುಮತಿ, ನೀನು ನಮ್ಮನು ಏತಕ್ಕೆ ಕಾಡದೆ. ಅಮ್ಮ ಭಾನುಮತಿಯೇ, ಭಾವ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಕಾರಣವಾದ ನಮಗೆ ಜೀವವು ಕಾದು. ಕಾರಣವಾದ ನಮಗೆ ಜೀವವು ಕಾದ. ಹಣ್ಣು ಕಾಯಿಗಳನ್ನು ತಿಂದು ಕಾಲ ಕಳೆಯುವರು, ಹಣ್ಣು ಕಾಯಿಗಳನ್ನು ತಿಂದು ಕಾಲ ಕಳೆಯುವರು, ನಮ್ಮಿಂದಲಾದೀತು. ಗುರುಪನ ಶಕ್ತಿ ಭಾನುಮತಿ, ನೀನು ನಮ್ಮನು ಏತಕ್ಕೆ ಕಾಡದೆ. ಅಮ್ಮ ಭಾನುಮತಿ, ಭಾವ ಧರ್ಮಜ, ನಿನ್ನ ಪತಿಯ ಸೆರೆಯನ್ನು ಬಿಡಿದೊಯ್ಯುವ ಕಾಲದಲ್ಲಿ ಕರ್ಣ, ದ್ರೋಣ, ಭೀಷ್ಮ, ಕೃಪಾ, ಶಲ್ಯ, ಅಶ್ವತ್ಥಾಮ, ಜಯದ್ರಥ ಮ್ಯಾನೇಜರ್ ದೇವಣ್ಣ ಮೊದಲಾದ ಭೀಕರರು ವೀರರು ಏನು ಮಾಡುತ್ತಿದ್ದರಮ್ಮ? ಎಪ್ಪಲಾಯ್ಕೆ ಮೈಕೊಟ್ಟರು ಭಾವ. ನಮ್ಮಿಂದ ಏನಾದಿತು? ಅರಣ್ಯವನ್ನು ಸಂಚರಿಸಿ ಹಣ್ಣುಕಾಯಿಗಳನ್ನು ತಿಂದು ಕಾಲವನ್ನು ಕಳೆಯುವ ಆ ಗಂಧರ್ವ ನಾಯಕರೊಡನೆ ಹೋರಾಡುವುದು ಆದಿತೆ. ಅಮ್ಮ ಭಾನುಮತಿ, ಇದಕ್ಕೆ ನಾನೇನು ಮಾಡದಮ್ಮ ಭಾನುಮತಿ, ಕೆಟ್ಟ ಕೌರವನ ಸತಿ. ಜಗಜ್ಜಟ್ಟಿ
ಹೆಂಡತಿಯಾದ ಭೀಮಸೇನ, ಅಮ್ಮ ಭಾನುಮತಿ, ನಿನ್ನ ಕೋಪವನ್ನು ಸೈರಿಸು, ನಾನು ಹೇಳುವುದನ್ನು ಶಾಂತವಾಗಿ ಕೇಳು. ಎಷ್ಟು ಮಾತ್ರಕ್ಕೆ ಸೈರಿಸುವುದಿಲ್ಲ ಭಾನುಮತಿ. ನಮ್ಮ ನಿಮ್ಮ ವೈರತ್ವ ವಿಷಯ ನಡೆಸಿಕೊಂಡು ಎತ್ತ ಬೇಡ ಮಕ್ಕಳಿಲ್ಲ ನಗರ. ನಮ್ಮ ನಿಮ್ಮ ವೈರತ್ವ ವಿಷಯ ನಡೆಸಿಕೊಂಡು ಎತ್ತ ಬೇಡ ಮಕ್ಕಳಿಲ್ಲ ನಗರ. ಭೀಮಸೇನ, ಅಮ್ಮ ಭಾನುಮತಿ, ಹಿಂದಿನ ವೈರತ್ವವನ್ನು ನೆನೆಸಿಕೊಂಡು ನಿನ್ನ ಗದೆಯನ್ನು ಮತ್ತೆ ಎತ್ತ ಬೇಡ, ಹೇಳುವುದನ್ನು ಶಾಂತವಾಗಿ ಕೇಳು. ಭೀಮಸೇನ, ಅಮ್ಮ ಭಾನುಮತಿ, ಗಂಧರ್ವ ನಾಯಕನ ಪತಿಯನ್ನು ಬಂಧಿಸಿ ಇಂದ್ರನ ಲೋಕಕ್ಕೆ ಕರೆದೊಯ್ಯುತ್ತಿರುವುದು. ಪತಿಯ ಸೆರೆಯನ್ನು ಬಿಡಿಸು, ಎನಿಗೆ 35 ತರವನ್ನು ಕರುಣಿಸು. ಕಣ್ಣಿಯ ಭೀಮಸೇನ, ಬಿಡಿಸು ಎನ್ನ ಪತಿಯ ಬಂಧನ. ಅಮ್ಮ ಅಯ್ಯೇ ಕೆಟ್ಟ ಕೌರವನ ಸತಿಗಳಾದ ದುಷ್ಟ ಭಾನುಮತಿಯೇ, ಭೀಮಸೇನ, ನಿಮ್ಮ ನಡತೆ ಎಂತಂದರ ಕಷ್ಟ ಬಂದ ಕಾಲದಲ್ಲಿ ಕಂಡವರ ಕಾಲು ಹಿಡಿಯಬಲ್ಲಿದೆ. ಅಮ್ಮ ಭಾನುಮತಿ, ಭೀಮಸೇನ, ನಿಮ್ಮ ಕೈ ಒಳಗ ಸಿಕ್ಕವರನ್ನು ಕಪಡಿಸಬಲ್ಲಿದೆ. ಅಮ್ಮ ಭಾನುಮತಿ, ವಾಯುಪುತ್ರ, ಅದು ಏನೆಂದರೆ ಹಿಂದಕ್ಕೆ ವಿಸದ ಕಜ್ಜಾಯವನ್ನು ತಿನ್ನಿಸಿದಿರಿ, ಕೈಕಾಲಗಳನ್ನು ಕಟ್ಟಿಸಿದಿರಿ, ಡೆಂಗಿಗಳನ್ನು ಮುಟ್ಟಿಸಿದಿರಿ. ಅಮ್ಮ ಭಾನುಮತಿ, ಕುಂತಿಕುಮಾರ, ಹರಿಗಿನ ಮನೆಯನ್ನು ನಿರ್ಮಿಸಿದಿರಿ, ನಮ್ಮೆಲ್ಲರನ್ನು ಅದರಲ್ಲಿ ಇರಿಸಿದಿರಿ, ಬೆಂಕಿಯನ್ನು ಹಚ್ಚಿಸಿದಿರಿ. ಅಮ್ಮ ಭಾನುಮತಿ, ಭೀಮಸೇನ, ಜೂಜಾಟವನ್ನು ಆಡಿಸಿದಿರಿ, ದ್ರೌಪದಿಯನ್ನು ಎದೆಪಡಿಸಿದಿರಿ, ನಮ್ಮ ಸಿರಿ ಸಾಮ್ರಾಜ್ಯವನ್ನು ಅಪಾರಿಸಿದಿರಿ. ಅಮ್ಮ ಭಾನುಮತಿ, ಇದರ ತಾತ್ಪರ್ಯವೇನೆಂದರೆ, ಅದರ ಅರ್ಥವೇನು? ಉಪಕಾರವಪಿ ನೀಚನಂ ಅಪಕಾರವಪಿ ಜಯತೆ, ಪಾಯಂಪಾನಂ ಭುಜಂಗಾನಂ ಕೋಮಲಂ ವಿಸವರ್ಧನಂ. ಅಮ್ಮ ಭಾನುಮತಿ, ಕುಮಾರ, ಅದರ ತಾತ್ಪರ್ಯವೇನೆಂದರೆ, ಅದೇನು? ಆವಿಗೆ ಹಾಲರದು ಸಾಗಿದರೆ ಅದರ ಇಸ ವೃದ್ಧಾಯಿತೆಂಬ ಗಾದೆಯ ಮಾತಿನಂತೆ ನಿಮ್ಮಂತ ದೇಶಕ್ಕೆ ಉಪಕಾರ ಮಾಡಿದ್ರಿ. ಅಮ್ಮ ಭಾನುಮತಿ, ಭೀಮಸೇನ, ಅಣ್ಣನ ಕಣ್ಣಿನೊಳ ಸಿಲುಕಿ ಸುಮ್ಮನಿರಬೇಕಾಗಿದೆ. ಇಲ್ಲವಾಗಿ ತಂದರೆ ಸರದಿಯಮ್ಮ ಕರಬಲ್ಲಗಳ ಓಂ ಕುಡಿತಿಯ ಮಾಡಿ ಸುರಿದು ಬಿಡುತ್ತಿದ್ದೆ. ಅಮ್ಮ ಭಾನುಮತಿ, ನೀನು ಬಂದು ನಮ್ಮನ್ನು ಬೇಡಿಕೊಳ್ಳುವುದಕ್ಕೆ ನಿನ್ನ ಧೈರ್ಯ ಎಷ್ಟೆಂದು ಹೇಳದೆ ಆಚೆಗೆ ನಡೆಯೇ ಕೆಟ್ಟ ಗೌರವಿಸುತ್ತಿಲ್ಲ ಅನ್ನೋ ಸಮಾನವೇ. ವೈದ್ಯನ, ಅಮ್ಮಯ್ಯ, ಹೇಳುವೆನು ಕೇಳು ಪಾರ್ಥ. ಅದೇನು ಸಂಸ್ಕಾರವಾಗಿ ಹೇಳಮ್ಮಯ್ಯ. ಮಾಧವನ ಮೈದು ಚಿತ್ರ
ಬೇಡಿಕೊಂಡೆ. ಅವರಿರುವರು ಎನ್ನ ಮೇಲೆ ಅಂತ ಕರುಣೆಯೂ ತೋರಲಿಲ್ಲ. ನೀನಾದರೂ ಎನ್ನ ಮೇಲೆ ಅಂತ ಕರುಣೆಯನ್ನು ತೋರಿ ನಾನು ಹೇಳುವುದನ್ನು ಕೇಳು. ಗಂಧರ್ವ ನಾಯಕನು ಪತಿಯನ್ನು ಬಂಧಿಸಿ ಇಂದ್ರನ ಲೋಕಕ್ಕೆ ಕರೆದಿದ್ದವನು. ಹೇಗಾದ್ರೂ ಮಾಡಿ ಪತಿಯ ಬಂಧನವನ್ನು ಬಿಡಿಸಬೇಕೆಂದು ಕೇಳುವಿನ ಪಾರ್ಥ, ದುರದೋಳು ನೀನೇ ಅತಿ ಸಮರ್ಥ. ಅಮ್ಮಯ್ಯ, ಪಾರ್ಥ, ನಿಮ್ಮ ನಡತೆ ಎಂತಂದರೆ ಕಾಲ ಬಂದಲ್ಲಿ ಕಾಲಿಡಿಯಬಲ್ಲರಿ, ಕಷ್ಟ ಕಾಲ ಬಂದಲ್ಲಿ ಇದೇ ಕಾಲಲ್ಲಿ ಒಟ್ಟು ಹೋಗುವರಿ. ಅಮ್ಮಯ್ಯ, ಪಾರ್ಥ, ಅದರಂತೆ ನಿನ್ನ ಗಂಡನು ಎಲ್ಲಿಗೋಗಿರುವನು? ಬಂಧನದಲ್ಲಿರುವ ದೈತಾವನಕವಾಗಿ ಬೀಗ ಮುದ್ರೆಯನ್ನು ಮುರಿದಿರುವನು. ಆ ಬೀಗ ಮುದ್ರೆ ಎಂಬುದು ಒಳಮದ್ದದಲ್ಲಿ ಇರುವ ಸುರ ಸೋಮನಗಳನ್ನು ಕಿತ್ತ ಪರ್ವತಗಳು ಮುರಿದು ತನ್ನ ಆಸೆ ಮಾಡಿ ಮಲಗಿದನಂತೆ. ಅಮ್ಮಯ್ಯ, ಪಾರ್ಥ, ಇದಕ್ಕೆ ಆ ಕರ್ಣ, ದ್ರೋಣ, ಜಯಪ್ರಭದ ದುಸ್ವಾಸನು ಆ ಬಂಡರ ಎಲ್ಲೆಡೆ ಇರೋರು ಸ್ವಲ್ಪ ನನಗೆ ಹೇಳಮ್ಮಯ್ಯ. ಅಮ್ಮಯ್ಯ, ಅರ್ಜುನ, ನನ್ನ ಕಷ್ಟವು ಹೇಳಿಕೊಳ್ಳಲು ಬಂದರೆ ನೀನು ನಿನ್ನ ಹಿಂದಿನ ವೈರತ್ವವನ್ನು ಹೇಳುತ್ತಿರುವೆಯಾ? ಅಮ್ಮಯ್ಯ, ಅರ್ಜುನ, ಹಾವಿಗೆ ಹಾಲು ಎರೆದರೆ ಏನು ಫಲ, ಉಂಡ ಬಂದ ಚಂದಮಗೆ ಅನ್ನ ನೀಡಿದರೆ ಏನು ಫಲ? ಅದರಂತೆ ಆಗಿದ್ದ ಅಮ್ಮಯ್ಯ. ಛೇ, ನಿಮ್ಮ ಗೋಳಿಗೆ ಉರಿದರೆ ಬೆಂಕಿಯನ್ನ ಹಚ್ಚಲಿ. ನಿಮ್ಗೆ ಸ್ವಲ್ಪ ನಾಚಿಕೆ ಇಲ್ಲವೇ ನಮ್ಮಯ್ಯ? ಪಾರ್ಥ, ಅಮ್ಮಯ್ಯ, ನಾನು ಬೇಡಿಕೊಳ್ಳುವುದೇನು? ನೀನು ಬೇಡಿಕೊಳ್ಳುವುದಕ್ಕೆ ನಿನ್ನ ಗಂಡನಲ್ಲಿಗೆ ಯಾಕೆ ಹೋಗುವಲ್ಲಿ ಬೇಡಿಕೊಳ್ಳಲಿಲ್ಲ? ಪಾರ್ಥ, ಅಮ್ಮಯ್ಯ, ಕಷ್ಟ ಬಂದಿರುವುದು ಕಷ್ಟ ಕಾಲದಲ್ಲಿ ಪಾಂಡವರ ಕೈ ಹಿಡಿಯುವುದರಿಂದ ನಿಮ್ಮ ಬಳಿಗೆ ಬಂದಿರುವೆನು. ಎಷ್ಟ ಮಾತರಕ್ಕೆ ನಮ್ಮಿಂದ ಆಗುವುದಲ್ಲಮ್ಮ ಭಾನುಮತಿ. ಛೇ, ಆಚಕ್ಕೆ ನಡಿಯಮ್ಮ ಕೆಟ್ಟ ಗೌರವನ ಸತಿ. ಭಾವ ಧರ್ಮಚ, ಅಮ್ಮ ಭಾನುಮತಿ, ಅಯ್ಯೋ, ನಾನು ಇಷ್ಟು ವಿಧವಾಗಿ ಬೇಡಿಕೊಂಡರೂ ನಿಮ್ಮಲ್ಲಿ ಅಂತ ಕರುಣೆಯು ದಯಬಾರಲಿಲ್ಲ. ಪತಿಯ ಸೆರೆಯನ್ನು ಬಿಡಿಸುತ್ತರೆಂದು ಹೇಳುವವರೆಗೂ ನಿಮ್ಮ ಪಾದವನ್ನು ಬಿಡುವುದಿಲ್ಲ. ಹೀಗೋ ಇಲ್ಲಿಯ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವಿನ ಭಾ. ಅಮ್ಮ ಭಾನುಮತಿ, ಚಿಂತಿಸಬೇಡ. ಆಪತ್ತು ಕಾಲ ದಾರಿಗೆ ಸ್ಥಿರವಲ್ಲ. ಹೆಣ್ಣು ಮಗಳಾದ ನಿನ್ನ ದುಃಖವನ್ನು ನೋಡಿ ನಾನು ಸಹಿಸಲಾರೆ. ಅಮ್ಮ ಭಾನುಮತಿ, ಭಾವ ಧರ್ಮಚ, ತ್ರಿಲೋಕಕ್ಕೆ ವೀರನಾದ ಪಾರ್ಥನನ್ನು ಕಟ್ಟ ಕಳಿಸಿ ನಿನ್ನ ಪತಿಯ ಸೆರೆಯನ್ನು ಬಿಡಿಸಿಕೊಡುವೆನಮ್ಮ ಭಾನುಮತಿ. ಅಮ್ಮ ಭಾನುಮತಿ, ಭಾವ ಸ್ವಲ್ಪ ಶಾಂತಳಾಗು. ಒಂದು ವಾಕ್ಯವೊಂದು ಹೇಳುವನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಒಂದು ವೇಳೆ ಮೇಲ ಪರ್ವತವು ಚಲಿಸಿದರೆ ಚಲಿಸಬಹುದು. ಸಮುದ್ರವು ದಿಕ್ಕು ತಪ್ಪಿ ಬಂದರೂ ಬರಬಹುದು. ಕಾಡು ಕಲ್ಲಿನಲ್ಲಿ ಕಮಲವು ಮೂಡಿದರೆ ಮೂಡಬಹುದು. ಆದರೆ ನಾನಾಡಿದ ಮಾತು ತಪ್ಪುವುದಿಲ್ಲಮ್ಮ ಭಾನುಮತಿ. ಇಗೋ ನಿನಗೆ ಕೊಡುವೆನು ಅರಗುರುಗಳ ಸಾಕ್ಷಿಯಾಗಿ ನಿನ್ನ ಪತಿಯ ಸೆರೆಯನ್ನು ಬಿಡಿಸಿಕೊಡುವೆನಮ್ಮ ಭಾನುಮತಿ. ಶಾಂತಾಳಮ್ಮ, ತಮ್ಮ ಅರ್ಜುನ, ಆಗ್ರಜ, ಈ ಧರ್ಮರಾಜನ ಕೇಳಿದ ನನ್ನಯ್ಯ. ಅವೋ ಅರ್ಜುನ, ಆಗ್ರಜನೇ, ಹುಟ್ಟಿಲ್ಲ ಕೌರವನ ಹೆಂಡತಿಯಳಾದ ಭಾನುಮತಿಯನ್ನ ಬಲಿದಾನವನ್ನ ಕೇಳಿದರೆ ಕ್ಷಣದಲ್ಲ ಬಿಡಿಸಿಕೊಂಡವನಂದು ಅವಯವನ್ನು ಕೊಟ್ಟಿರುವನು. ಅಲೇ ಓ ಅರ್ಜುನ, ಅಗ್ರಜ, ಈ ಧರ್ಮರಾಜನನ್ನು ಏನು ಮಾಡಲಿ?
ಬಂಗಾರವನ್ನ ಸುಟ್ಟು ಸುಟ್ಟು ಬೆಂಕಿಯಲ್ಲಿ ನೋಡಿದರೆ ಅದರ ಹೊಳಪನ್ನು ಹೆಚ್ಚಾಗದ ಹೊರತ ಕಡಿಮೆ ಆಗುವುದಿಲ್ಲ ಅಗ್ರಜ. ಅಣ್ಣಯ್ಯನೇ ಅವೋ ಬಲ್ಗುಣನೇ, ಅದರಂತೆ ಅಣ್ಣನ ಮೇಲೆ ಗಜವನ್ನ ಎತ್ತಗೊಂಡ ನಿಜ ಧೈರ್ಯದಿಂದ ಹೋಗಬೇಡ ನೋಡ ಅಣ್ಣ. ಬಿಡು ನಿನ್ನ ಸಿಟ್ಟಿಯನ್ನ. ಅವೋ ಧುರವೀರನಾದ ಪಾರ್ಥನೇ, ಆಗ್ರಜನೇ ಆಗ್ರಜ ಒಂದು ವಾಕ್ಯವನ್ನು ಹೇಳುವನು ಚೆನ್ನಾಗಿ ಕೇಳಿ. ಪ್ರೀತಿಯಿಂದ ಹೇಳು ಆಗ್ರಜ. ಸೃಷ್ಟಿಯೋಳು ಶ್ರೇಷ್ಠರು ತಮ್ಮ ಸದ್ಗುಣಗಳನ್ನು ಬಿಡುವುದಿಲ್ಲ, ಅನ್ಯರ ಗುಣವನ್ನು ಎಣಿಸುವುದಿಲ್ಲ ಎಂಬುವಂತೆ ಶ್ರುತಿವಾಕ್ಯ ಸಹ ಉಂಟು. ಆಗ್ರಜ ನಾವಾದರೂ ನಮ್ಮ ಸದ್ಗುಣಗಳನ್ನು ರಕ್ಷಿಸಿಕೊಳ್ಳೋಣ. ಅನ್ಯರ ದುಷ್ಟಗುಣಗೋಷ್ಠಿ ನಮಗೆ ಏತಕ್ಕೆ ಬೇಕು? ತಮ್ಮ ಭೀಮಸೇನ ಧರ್ಮನಂದನ, ನಿನಗೆ ಅಷ್ಟು ವಿಧವಾದ ಸಿಟ್ಟು ಇದ್ದರೆ ಮುಂದೆ ಏನಾದರೂ ಮಾಡಿ ನಿನ್ನ ಸಿಟ್ಟು ತಗ್ಗಿಸಿಕೊಳ್ಳುವಂತೆ ಈಗಿನ ವೇಳೆಯಲ್ಲಿ ಶಾಂತಿಯನ್ನು ವಹಿಸು. ತಮ್ಮ ಭೀಮಸೇನ ನೀನು ಇಲ್ಲೇ ಮಂಡಿಸು. ಎಲ್ಲ ಈ ತಮ್ಮನಾದ ಕಿರೀಟಿ, ಆಗ್ರಜ ಇಂದಿನ ದಿನ ತರುಣಿಮಣಿಯಾದ ಭಾನುಮತಿಯ ದುಃಖವನ್ನು ನಾನು ನೋಡಲಾರೆ. ತ್ರಿಲೋಕಕ್ಕೆ ವೀರನಾದ ಪಾರ್ಥನ ದೇವಲೋಕನಾದ ಚಿತ್ರಸೇನನ್ನು ಸೆರೆಯನ್ನು ಬಿಡಿಸಿಕೊಂಡು ಬಾ ತಮ್ಮ. ಇದೇ ನಿಮಗೆ ನಿನ್ನ ಇಷ್ಟದಂತೆ ಆಗದೆ ಫಲಬಲದಲ್ಲಿ ಸಾರದೆ ಆ ಸಿದ್ಧರ ಸೈನ್ಯದಲ್ಲಿ ಸೂಟಿಯಿಂದ ರಥವನ್ನು ಬಿಡುವಂತೆ ನಾವು ಸಾರದೆ ಒಂದು ದೈವರಲ್ಲಾಗದೆ ಇನ್ನುವುದೇ ಗಂಧರ್ವನೇ ನಿನ್ನ ದಕ್ಷ ದಂಶಕೈಗಳೆಂದು ಹುದ್ದತ್ತರ ರೌದ್ರಿತನಾಗ ನೀನು ಈಶ್ವರನ ಮರವತ್ತರು ಬ್ರಹ್ಮನ ಮೈ ಬಿದ್ದರು ನಿನ್ನನ್ನು ಬಿಡುವುದಲ್ಲೇ ಕುಲ್ಲ ಮುರಿವನ್ನು ನೋಡು ಈ ಕ್ಷಣದಿಂದ ಅಲ್ಲ. ಎಲೆ ಕಳ್ಳ ಗಂಧರ್ವನೇ, ಉಂಟ ಕುರುಡ ಧೃತರಾಷ್ಟ್ರನ ಮಗನಾದ ದುರ್ಬುದ್ಧಿಗಳಾದ ದುರ್ಯೋಧನನ್ನ ಬಿಡಿಸಿಕೊಂಡು ಬರನಂತ ಬಾಣೆಯನ್ನ ಕೊಟ್ಟನಂತ ಹೇಳಿದೆಯಲ್ಲ, ಇವನು ನಿಮಗೆ ಕುಲವೈದಿಯೇ ಅಲ್ಲ? ಎಲೆ ಭ್ರಷ್ಟ, ಇಂಥವರನ್ನ ಬಿಡಿಸುವುದಕ್ಕೆ ಬಂದಿಯಲ್ಲ, ನಿನಗೆ ಸುಲಭವಾದ ಬುದ್ಧಿ ಇರುವುದನ್ನೇ ಹಚ್ಚನ, ನೀನು ಮಾತ್ರ ಒಣಗಚ್ಚನ. ಎಲೆ ಕಳ್ಳ ಗಂಧರ್ವನೇ, ಮಂಡ ಹಚ್ಚದನೇ ಗುರ್ರಪದನ್ನ ಬಿಡಿಸಿಕೊಂಡು ನಮ್ಮ ರಥದಲ್ಲಿ ಹಾಕಿ ಕಳ್ಳಲತ್ತರ ನಾನೇನು ಪಾಂಡು ಪುತ್ರನಲ್ಲ, ಪಾಂಡು ರಾಜ ನೋಡಿ ನಿನ್ನಲ್ಲಿ ಇದ್ದನ್ನು ಮಾಡಿ ನನ್ನ ಕೆತ್ತಗೊಂಡ ಆ ಕಳ್ಳ ಕೌರವನನ್ನು ಒಯ್ಯುವನು ನೋಡ ಕುಲ್ಲ ಮುರಿವನು ಅಪ್ಪ ಇಂದ್ರನಂದನ, ನಿನ್ನ ಒಡನೆ ಇದ್ದ ಕಡಹವನ್ನು ನನಗೆ ಅದಕ್ಕೆ ಅವು ಅರ್ಜುನ ಕಳ್ಳ ಗಂಧರ್ವನೇ, ಇವರನಂದ ಕಾರಾಗೃಹಗಳಿಗೆ ಕಾಲುಂಗೃಷ್ಟದಿಂದ ಪತಿವ್ರತ ಸ್ತ್ರೀಯರ ಕಾಲುಂಗೃಷ್ಟದಿಂದ ಜೋಗಿಸಿದರೆ ಮಾತ್ರ ಇವರ ಕಟ್ಟು ಜಲ್ಲಿಗಳ ಬಿಡುವುದು. ದೇವೇಂದ್ರನ ಅಭಿಮಂತ್ರಿಸಿದರು, ನಾನು ಇನ್ನು ಹೋಗಿ ಬರುವೆನೆ, ನನಗೆ ಹಪ್ಪಡಿಯನ್ನು ಕೊಡು ಪಾರ್ಥ. ಜಾಗ್ರತೆಯಿಂದ ಹೋಗಿ ಮಾತಮ್ಮ. ಬಳಿ ಬಳಿಯರ ಈ ಸಾರಥಿ ನಮ್ಮ ಮಂದಿರಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತನಾಗ ಸಾರಥಿ ದುರ್ಯೋಧನ
ಬಿಡುವಂತೆ ಪಿಚಂಡಿಗಳು ಬಿಡುವಂತೆ ಜಾಗೃತಿಯಿಂದ ಹೋಗಿ ಬಾ ದ್ರೌಪದಿ. ಇದೇ ನಿನಗೆ ಅಹೋ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಇವನ ಮಾಡಿದ ಕೃತ್ಯವನ್ನು ನಡೆಸಿಕೊಂಡರೆ ಪಾದದಿಂದ ಮಸ್ತಕಗಳು ಬೆಂಕಿ ಹೆಚ್ಚಿ ಒದಚ್ಚಾವುದು. ಇದು ನನ್ನಿಂದ ಹಾಗಾಗತಕ್ಕಂತ ಗಮನಿಸ. ಅಹೋ ಅಣ್ಣ ಧರ್ಮನಂದನ, ಅಮ್ಮ ಭೀಮಸೇನ, ಆಹೇ ಕಾಂತೆ, ನಿನ್ನ ಬುದ್ಧಿಗೆ ನಾನು ಏನು ಹೇಳಲಿ? ಪೃಥ್ವೀಶನಾದ ಹಣ್ಣಯ್ಯನಿಗೆ ಪ್ರತಿ ಉತ್ತರವನ್ನು ಹಾಡುವಿಯಾ? ಈ ದುಷ್ಟನಾದ ದುರ್ಯೋಧನ ಹೃದಯಕ್ಕೆ ನಿನ್ನ ಎಡಗಾಲಿನ ಒತ್ತು ನಿನ್ನ ಛಲವನ್ನು ತೀರಿಸಿರುವ ರಮಣೆ. ಧರ್ಮಾಖರೆ, ಹತ್ತು ನಾನು ತುಂಬಿದ ಸಭೆಯಲ್ಲಿ ಎನ್ನ ಮರ್ಯಾದೆ ಕಳೆಯಲ್ಲ. ಈಗ ಏನಾಯ್ತು? ಥು, ನಿನ್ನ ಅಷ್ಟಾವತಿಗೆ ಸೂಟಿಯಿಂದ ರಥವನ್ನು ಬಿಡು ಸಾರಥೆ. ತಮ್ಮ ಅರ್ಜುನ, ನಾವೀಗ 12 ವರ್ಷ ವನವಾಸ ಮುಗಿದ, ಇನ್ನು 1 ವರ್ಷ ಅಜ್ಞಾತವಾಸ ಇರಬಹುದು. ಇದಕ್ಕೆ ಯೋಜನೆ ಏನು ಹೇಳಿ ತಮ್ಮದಲ್ಲಿಲ್ಲ. ಅವು ಹಾಕಿದ್ರೆ ಅವು ತಮ್ಮ ಪಾರ್ಥ ಇಕ್ಕೋ ನೋಡು, ಮತ್ತೆ ನಗರದ ಪಟ್ಟಣ ಉಂಟು. ಆ ಪಟ್ಟಣದಲ್ಲಿ ನಮ್ಮ ವೇಷಗಳೆಲ್ಲ ಬದಲಾಯಿಸಿಕೊಂಡು ಇರಬೇಕು ನೋಡು ಅಂದ ರಾಜಾಗಂಡ. ತಮ್ಮ ಅರ್ಜುನ, ಹಾಕಿದ್ರೆ ನಿನ್ನ ವಚನ ರಚನೆಯನ್ನು ಕೇಳಿ ನನ್ನ ಮನಕ್ಕೆ ಸಂತೋಷವಾಯಿತು. ಆ ಮಚ್ಚನಗರದಲ್ಲಿ ನಮ್ಮ ರೂಪಗಳು ಹೇಗೆ ಬದಲಿಸಿಕೊಳ್ಳಬೇಕೆಂದರೆ ಹೇಗೆ ಮಾಡಿಕೊಳ್ಳಬೇಕಾಗ್ತದ? ನಾನು ಕಂಕಾಚಾರ್ಯ ನಮ್ಮ ನಾಮವನ್ನು ಧರಿಸಿ ಪಂಚಾಂಗವನ್ನು ಹೇಳುತ್ತಿರುವನು. ತಮ್ಮ ಭೀಮಸೇನ, ನೀನು ಇದ್ದಿದ್ದು ಒಂದು ಕಾಲ ಕಳೆಯತಕ್ಕವನಲ್ಲ. ನಿನಗೆ ದಂಡಿಯಾಗಿ ಅನ್ನ ಬೀರಬೇಕು. ಆದ ಕಾರಣ ಪಾಕ ಪ್ರಯತ್ನವನ್ನು ಮಾಡುತ್ತಾ, ಅಡಿಗೆಯನ್ನು ಮಾಡುತ್ತಾ ಬಾಣಿಸಿದನೆಂಬ ನಾಮವನ್ನು ಧರಿಸಿ ಭೋಜನ ಶಾಲೆಯಲ್ಲಿ ಇರು. ತಮ್ಮ ಅಪ್ಪ ಕಿರೀಟಿ, ನೀನು ಇಂದಿನ ಶಾಪದಿಂದ ಬೃಹನ್ನಳ ವೇಷವನ್ನು ಧರಿಸಿ. ಅಯ್ಯೇ ಎನ್ನ ಮಡಿದ ಮಣಿಗಳಾದ ದ್ರೌಪದಿ, ನೀನು ವಿರಾಟ ಮಹಾರಾಜನ ಹೆಂಡತಿಗೆ ಸೇವೆಯಲ್ಲಿಯಾಗಿ ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ಜಾಗರೂಕರಾಗಿ ಇರಿ. ಅನುಜಾತಿಗಳಿನ ಈಗ ನಾವು ಬನ್ನಿ ಮಹಾಕಾಳಿ ಪೂಜೆಯನ್ನು ಮಾಡೋಣ. ಬನ್ನಿರೈ ಅನುಜಾತಿಗಳಿಗ. ತಮ್ಮ ಭೀಮಸೇನ, ನಿನ್ನ ಗದೆಯನ್ನು ಕೊಡು. ನಿನ್ನ ಇಷ್ಟದಂತೆ ತೆಗೆದುಕೋ ಯಮನಂದನ. ಅಪ್ಪ ಕಿರೀಟಿ, ನನ್ನ ಬಿಲ್ಲು ಬಾಣಗಳನ್ನು ಕೊಡು. ನಿನ್ನ ಇಷ್ಟದ ಪ್ರಕಾರ ತೆಗೆದುಕೋ ಆಗ್ರದೆ. ಎಲ್ಲ ಸಾರಥಿ, ನಮ್ಮ ಬಿಲ್ಲು ಬಾಣಗಳನ್ನು ಈ ಬಂಡಿ ಗಿಡಕ್ಕೆ ಎಣದಾಕಾರವಾಗಿ ಚರ್ಮದಲ್ಲಿ ಎಣದಾಕಾರವಾಗಿ ಕಟ್ಟಿ ಮೇಲಕ್ಕೆ ಇಟ್ಟರು.
ಜಯವನ್ನು ಕರುಣಿಸುವೆ ತಾಯಿ ವರವನ್ನು ಧರ್ಮದೇವತೆ ವನವಾಸದಲ್ಲಿ ತೊಳಲಿ ಬಳಲಿ ನಿನ್ನ ಪಾದ ಸನ್ನಿಧಿಗೆ ಬಂದೆವು. ನಿನ್ನಲ್ಲಿ ಹರಿಕೆ ಬೇಡಿಕೊಳ್ಳು. ಒಂದು ವರ್ಷ ಅಜ್ಞಾತ ವಾಸದೋಳು ಯಾವ ಎಡಲು ತೊಡಲು ಬಾರದಂತೆ ಕಾಪಾಡಿಕೊಂಡು ಬಾ ತಾಯಿ ಜಗನ್ಮಾತ ಧರ್ಮದೇವತೆ ಬನ್ನಿ ಮಹಾಂಕಾಳಿ. ಆಯುಧಗಳು ಪ್ರಾರ್ಥನೆಗೆ ಮಾತ್ರ ಕೊಡು. ವಾಯುಸುತನಾದ ಭೀಮೇಶನು ಬಂದನು ಕಾಲಕ್ಕೆ ಒದವಾಗಬಾರದೆಂದು ಬೇಡಿಕೊಳ್ಳುವ ತಾಯಿ ಜಗನ್ಮಾತೆ. ಅಯ್ಯೋ ಅಯ್ಯೋ ಅಣ್ಣ ಧರ್ಮನಂದನ, ಈ ಹಂತ ಮಾತನಾಡಿದೆ. ಓ ಧರ್ಮರಾಜನೇ, ನಿನ್ನ ಪಾಲಿಗೆ ನಾನು ಕೌರವನಾದನೇ. ಓ ಧರ್ಮನಂದನ, ಓ ಅಣ್ಣ ಧರ್ಮನಂದನ, ಈಗಲೇ ಎನ್ನ 70 ಮಣಕದ ದಂಡವನ್ನು ತೆಗೆದುಕೊಂಡ ಸ್ಥಾವತಿಗೆ ಹೋಗಿ ಕುಲಕಂಟಕರಾದ ಕೌರವರನ್ನು ಹರಿಗಿನ ಮನೆಯಲ್ಲಿ ಬಗಿಸಿ ಅಗ್ನಿ ಎಂಬಚ್ಚಿದ ಕಾಲದಲ್ಲಿ ಎನ್ನ ಬುಧಬಲದ ಸಾಹಸದಿಂದ ನಿಮ್ಮೆಲ್ಲ ಹರನನ್ನ ಕಡೆಗೆ ತಂದವನು ನಾನು. ನಿದ್ರೆಯಲ್ಲಿದ್ದ ಸಮಯದಲ್ಲಿ ನಮ್ಮೆಲ್ಲ ಹರನನ್ನು ನುಂಗುವನಂದ ಬಂದ ಇಡಂಬ ಸೂರನನ್ನ ಅವನ 2 ಕಾಲಗಳನ್ನು ಬಿಡದ ಮೂಸುರರ ಭಯಮಂ ಪರಿಹರಿಸಿ ದಿಕ್ಕಿ ದಿಕ್ಕಿಗೆ ಓಡಿಸಿದವನು ನಾನು. ಪಾಂಚಾಲ ನಗರದಲ್ಲಿ ದ್ರುಪದ ರಾಜನ ಪಟ್ಟಣಕ್ಕೆ ದಿಗ್ವಿಜಯಂಗೈದ ದೇಶಾಧಿಪತಿ ವೀರರನ್ನು ಕುಪ್ಪಳಿಸಿಯ ಪಲಾಯನಕ್ಕೆ ಓಡಿಸಿದವನು ನಾನು.
ರಾತ್ರಿಯಿಂದ ನೆವದಿಂದ ಬಂದ ಕೌರವರನ್ನ ಮುಸುಕಿನಿಂದ ಬಿಗಿದು ಚಿತ್ರ ಸೈನ್ಯನ ಸಂಘಟಕ್ಕೆ ಭಾರತನಿಗೆ ಬೆಂಬಲವಾಗಿ ಹೋಗಿ ಯಕ್ಷ ಸಿದ್ಧನನ್ನು ಶಿಕ್ಷಿಸಿದವನು ನಾನು. ಅರಣ್ಯದಲ್ಲಿ ದ್ರೌಪದಿಯನ್ನು ಪರಿಕರಿಯಿಂದ ಕಷ್ಟಪಡಿಸಿದ ದುಷ್ಟನಾದ ಸೈನ್ಯವನ್ನು ರಥದ ಮುಂಭಾಗಕ್ಕೆ ಬಿಗಿದು ತಂದವನು ನಾನು. ವನಿತಾ ಮಣಿಯಳಾದ ದ್ರೌಪದಿಗೆ ಸೌಗಂಧಿಗೆ ಭಸ್ಮಮ್ಮ ತರ ಯಾಳ್ಯದಲ್ಲಿ ಜಟಾಸೂರನನ್ನು ಕೊಂದು ಬಂದವನು ನಾನು. ಕಾಮಿಕ್ಯ ವನದಲ್ಲಿ ಕಿಮ್ಮೀರನೆಂಬ ದಾನವನು ಬಂದರೆ ಅವನ ಬಚ್ಚಲಗಳನ್ನು ಸೊಡಲಿಸಿ ದಿಕ್ಕಿ ದಿಕ್ಕಿಗೆ ಓಡಿಸಿದವನು ನಾನು. ಹಿಂದಕ್ಕೆ ಜನನಿಯಾದ ಕುಂತಿದೇವಿ ಎಂಬ ಗಜಗೌರಿಯನ್ನು ಮಾಡುವ ಕಾಲದಲ್ಲಿ ಸ್ವರ್ಗದಿಂದ ಪುಷ್ಪಗಳನ್ನು ತಂದವನು ನಾನು. ಅಣ್ಣ ಧರ್ಮರಾಜನೇ, ಅಣ್ಣ ತಮ್ಮರದಲ್ಲಿ ಇಂಥ ಭೇದವನ್ನು ಹುಡುಗಿ ಇಂಥ ನುಡಿಗಳನ್ನು ನುಡಿಯಬಹುದೇ? ಓ ಅಣ್ಣ ಧರ್ಮರಾಜನೇ, ಈಗಲೇ ಈ ಬನ್ನಿ ಮರವನ್ನು ಕಿತ್ತಿ ದೊಡ್ಡದಾದ ಗುಡ್ಡದ ಬಂಡೆಯ ಮೇಲೆ ಎನ್ನ ಅಂಗಕ್ಕೆ ಲೇಪಿಸಿಕೊಳ್ಳುವ ಪ್ರಾಣೆಯನ್ನು ಕಡಿಮೆ ಆಗಿದೆ. ಓ ಅಣ್ಣ ಧರ್ಮರಾಜನೇ, ಅಪ್ಪರಿಸಿ ಸುಮ್ಮ ಬದ್ದ ಎಲ್ಲಿಗಿಟ್ಟರೆ ಅಷ್ಟ ದಿಕ್ಪಾಲಕರನ್ನು ಲೆಕ್ಕಿಸದೆ ಈ ಉರುತನ ಅಸ್ತ್ರಗಳನ್ನು ಇಟ್ಟಿದೆ. ಓ ಧರ್ಮರಾಜನೇ, ಎಲ್ಲ ಕರಮಂ ಬಿಡಿಯರ ತೋರು ತೋರು ಅಣ್ಣ. ತಮ್ಮ ಭೀಮಸೇನ ಅಣ್ಣ ಧರ್ಮರಾಜನೇ, ನೀನು ಕದನವೆಂದರೆ ಕಾಲು ಕೆಳಗೆ ನಿಲ್ಲುತ್ತೆ. ಒಂದು ವರ್ಷ ಅಜ್ಞಾತವಾದದವರು ಏನಾದರೂ ಕಾರ್ಯಭಾಗದಲ್ಲಿ ಅಪಾಯ ಸಂಭವಿಸಿದರೆ ನೀನು ಹಾಗೆಯೇ ತಡೆಯುವವನೆಲ್ಲವೆಂದು ನಿನ್ನಗೆ ಗದಿಯನ್ನು ಕೊಡಬೇಡವೆಂದು ಹೇಳಿದೆ. ಇಷ್ಟರ ಮಾತಿಗೆ ಎನ್ನ ಮೇಲೆ ಸಿಟ್ಟಾಗುತ್ತೆ. ಒಂದು ವರ್ಷ ಅಜ್ಞಾತವಾಸದ ನಂತರ ಶ್ರೀಮನ್ ನೀಲಕಂಠನ ದಯದಿಂದ ಹಸ್ತಿನಾವತಿ ಧರ್ಮದಿಂದ ವಶ ಮಾಡಿಕೊಳ್ಳು. ತಮ್ಮ ಸೋದರ ನೀನೇ ಕೋಪವುಂಟಾಗಿ ಕುಳಿತರೆ ನಿನ್ನಗೆ ಹೇಳುವರ ನಿನ್ನ ಗಲ್ಲವನ್ನು ಪಿಡಿದು ಬೇಡಿಕೊಳ್ಳುವನು. ಸ್ವಲ್ಪ ಶಾಂತನಾದ ಭೀಮಾರಿ ಮಗುಲ ಧಾಮ ಅಣ್ಣನು ಕೊಂದಿದರೆ ಧರ್ಮಶಾಸ್ತ್ರವನ್ನು ಒಪ್ಪುವುದಿಲ್ಲ. ಸ್ವಲ್ಪ ಶಾಂತನಾದ ಭೀಮ ನಿನ್ನ ಇಷ್ಟದಂತಾಗಲೇ ಮನಂದರ.